ಈಗ ಬರ್ತಾ ಇರುವಂಥ ಕ್ಲಾರಿಟಿ ಅಂದರೆ ಖಂಡಿತ ಪವರ್ ಶೇರಿಂಗ್ ಇದೆ. ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅವರ ಆಪ್ತ ಬಳಗ ಇದೆ. ಆದರೆ ಸಿದ್ದರಾಮಯ್ಯನವರು ಅದನ್ನು 100% ಕ್ಲಾರಿಟಿಯಲ್ಲಿ ಹೇಳೋ ಸ್ಥಿತಿಯಲ್ಲಿಲ್ಲ. ಈಗ ಇದಕ್ಕೆ ಒಂದು ನಿಧಾನಕ್ಕೆ ಕಿಡಿ ಅಂತೂ ಹೊತ್ಕೊಳ್ತಾ ಇದೆ. ಯಾಕೆ ಮಾಡಬಾರ್ದು? ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. ಯಾರು ನನ್ನ ಕಮಿಟ್ಮೆಂಟ್, ನನ್ನ ಇತಿಹಾಸ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗ್ಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. ಹೋಪ್ ಸೋ ಅಂತ ಸಿದ್ದರಾಮಯ್ಯನವರು ಹೇಳ್ತಾ ಇದ್ದಾರೆ. ಹೋಪ್ ಸೋ ಅಂದರೆ ಅಂದ್ಕೊಂಡಿದ್ದೀನಿ, ನಂಬಿಕೆ ಇದೆ, ನಾನು 5 ವರ್ಷ CM ಆಗಿ ಮುಂದುವರಿತೀನಿ ಅನ್ನೋ ನಂಬಿಕೆ ನನಗಂತೂ ಇದೆ. ಹೈಕಮಾಂಡ್ ಏನು ಹೇಳುತ್ತೋ ನೋಡಬೇಕು, ಅವ್ರು ನಿರ್ಧಾರ ಮಾಡಿದಂತೆ ನಾವು. ಅಂದರೆ ಸಿದ್ದರಾಮಯ್ಯನವರು ಸ್ವಲ್ಪ ಮೆತ್ತಗಾಗಿದ್ದಾರೆ. ಸಿದ್ದರಾಮಯ್ಯನವರು ಕೂಡ ನ್ಯಾಷನಲ್ ಮೀಡಿಯಾದಲ್ಲಿ ಕೂತ್ಕೊಂಡು ನಾನೇ 5 ವರ್ಷ CM ಅಂತ ಹೇಳಿದಷ್ಟು ಕ್ಲಾರಿಟಿಯಾಗಿ ಇಲ್ಲಿ ಹೇಳ್ತಾ ಇಲ್ಲ. ಯಾಕಂದರೆ ಇನ್ನೊಂದು ಕಡೆಯಿಂದ ದನಿ ಎದ್ದಿದೆ. DK ಶಿವಕುಮಾರ್ ಅವರು CM ಆಗ್ತಾರೆ, ಅವ್ರಿಗೂ ಅವಕಾಶ ಕೊಡುತ್ತೆ ಹೈಕಮಾಂಡ್ ಅಂತ. ನನಗೂ ಗಾಂಧಿ ಕುಟುಂಬಕ್ಕೂ ಭಕ್ತನಿಗೂ ಭಗವಂತನಿಗೂ ಇರುವಂತ ಒಂದು ಸಂಬಂಧ. ಯಾರು ನನ್ನ ಕಮಿಟ್ಮೆಂಟ್, ನನ್ನ ಇತಿಹಾಸ, ನನ್ನ ಇಂಟಿಗ್ರಿಟಿ, ನನ್ನ ಲಾಯಲ್ಟಿ ಕ್ವಶನ್ ಮಾಡಿ ಅನುಮಾನ ಪಡ್ತಾ ಇದ್ದಾರೆ ಅಂತಂದ್ರೆ ಅವರಂತ ಮೂರ್ಖರು ಏನಿಲ್ಲ. ತುಂಬಾ ಕಾನ್ಫಿಡೆಂಟ್ ಆಗಿ ಹೇಳ್ತಾ ಇದ್ದ ಸಿದ್ದರಾಮಯ್ಯನವರು ಸ್ವಲ್ಪ ನಗುವಿನಲ್ಲಿ ಇದನ್ನ ತೇಲಿಸ್ತಾ ಇದ್ದಾರೆ. ಅಂದ್ರೆ ಏನೋ ಬದಲಾವಣೆ ಶುರುವಾಗುವ ಲಕ್ಷಣ ಇದೆ. ಇಲ್ಲಿ ಪ್ರಶ್ನೆ ಬಂದಿದ್ದು ಜಂಬೂ ಸವಾರಿ ಅಥವಾ ಏನು ವಿಜಯದಶಮಿಯ ಸಂದರ್ಭದಲ್ಲಿ ಪುಷ್ಪಾರ್ಚನೆ ಏನು ಮಾಡ್ತಾರೆ, ಏನು ಭುವನೇಶ್ವರಿ ದೇವಿಯ ಮೂರ್ತಿಯನ್ನು ಏನು ಅಂಬಾರಿ ಮೇಲೆ ಕೂರಿಸ್ಕೊಂಡು, ಭೀಮನ ಮೇಲೆ ಕೂರಿಸ್ಕೊಂಡು ಪುಷ್ಪಾರ್ಚನೆ ಮುಂದಿನ ವರ್ಷ ಕೂಡ ನೀವೇ ಮಾಡ್ತೀರಾ ಅನ್ನೋ ಪ್ರಶ್ನೆಯನ್ನು ಮಾಧ್ಯಮದವ್ರು ಕೇಳಿದರು. ಯಾಕಂದರೆ ವಿರೋಧ ಪಕ್ಷದವರು ಸಿದ್ದರಾಮಯ್ಯನವರು ಮುಂದಿನ ಬಾರಿ ಜಂಬೂ ಸವಾರಿಗೆ ಪುಷ್ಪಾರ್ಚನೆ ಮಾಡಲ್ಲ ಅಂತ ಹೇಳ್ತಾ ಇದ್ದಾರೆ. ಅಂದರೆ ಬೇರೆ ಮುಖ್ಯಮಂತ್ರಿ ಆಗ್ತಾರೆ ಅಂತ, ನೀವು ಮಾಡ್ತೀರೋ ಬೇರೆಯವರು ಅಂತ ಒಂದು ಕುತೂಹಲದ ಪ್ರಶ್ನೆನ ಹಾಕಿದರು. ಅದಕ್ಕೆ ಸಿದ್ದರಾಮಯ್ಯನವರು ನೋಡೋಣ, ಇಲ್ಲಿವರೆಗೂ ಮಾಡಿದ್ದೀನಿ, ನನ್ನನ್ನು ಇವನು CM ಆಗೋದಿಲ್ಲ 2ನೇ ಬಾರಿ ಅಂದರು. ಆಮೇಲೆ ಏನು ಕಾಗೆ ಕೂತ್ಕೊಂಡಿದೆ ಇವ್ರ ಗಾಡಿ ಮೇಲೆ, ಇವರು CM ಸ್ಥಾನ ಕಳ್ಕೊತಾರೆ ಅಂದರು. ನನಗೇನಾದರೂ ಆಯಿತಾ, ನಾನು ಚೆನ್ನಾಗಿ CM ಸ್ಥಾನ ಮುಂದುವರಿಸಿ 2ನೇ ಬಾರಿಗೆ ಮತ್ತೆ ಆಯ್ಕೆಯಾಗಿ ಮತ್ತೆ CM ಆಗಿದ್ದೀನಿ, ನೋಡೋಣ ಏನಾಗುತ್ತೆ ಅಂತ. ಅಂದರೆ ಸರ್ಪ್ರೈಸನ್ನು ಹಾಗೇನೆ ಕುತೂಹಲವನ್ನು ಹಾಗೆ ಉಳಿಸಿ ಹೋದ್ರು. ಯಾಕೆ ಮಾಡಬಾರ್ದು? ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. 5 ವರ್ಷ ಮಾಡ್ತಾರೆ. 5 ವರ್ಷ ಇಷ್ಟು ದಿನ ಮಾಡ್ಕೊ ಬಂದಿದ್ದೀನಲ್ಲ. ಸಿ 2ನೇ ಸಾರಿ ಮುಖ್ಯಮಂತ್ರಿ ಆಗಲ್ಲ ಅಂತಂದಿದ್ರು, 2ನೇ ಸಾರಿ ಮುಖ್ಯಮಂತ್ರಿ ಆಗ ಕಾಗೆ ಕೂತ್ಬಿಟ್ಟದೆ ನನ್ನ ಕಾರ್ನಲ್ಲಿ ಅಂತ ಹೇಳಿದ್ರು. ಚೀಫ್ ಮಿನಿಸ್ಟರ್ಗಿರಿ ಹೋಗ್ತದೆ ಅಂದರು. ಬಜೆಟ್ ಮಂಡಿಸಲ್ಲ ಅಂತಂದರು. ಬಜೆಟು ಮಂಡಿಸಿದೆ, ಅದಾದಮೇಲೆ 2 ವರ್ಷ ಇದ್ದೆ. ಈಗ ಮತ್ತೆ ಚೀಫ್ ಮಿನಿಸ್ಟರ್ ಆಗಿ 2.5 ವರ್ಷ ಇದ್ದೀನಿ. ಇನ್ನೂ 2 ವರ್ಷ ಇರ್ತೀರಿ. ಇನ್ನೂ 2.5 ವರ್ಷ ಇರ್ತೀನಿ. ಆದರೆ ಈ ಕುತೂಹಲದ ಹಿಂದೆ ಆ ಗಟ್ಟಿಯಾದ ದನಿ, ನಾನೇ 5 ವರ್ಷ CM ಅನ್ನುವಂಥ ಸ್ಪಷ್ಟವಾದ ದನಿ ಕೊನೆಯಲ್ಲಷ್ಟೇ ಬಂತು ಸಿದ್ದರಾಮಯ್ಯನವರದ್ದು. 5 ವರ್ಷ ನಾನೇ ಮುಂದುವರಿತೀನಿ, ನಾನೇ ಮಾಡ್ತೀನಿ ಅಂತ. ಆದರೆ ಅದನ್ನು ಯಾಕೆ ಅಷ್ಟು ಕಾನ್ಫಿಡೆಂಟ್ ಆಗಿ ಅವ್ರು ಹೇಳಲಿಲ್ಲ? 2.5 ವರ್ಷದ ಪವರ್ ಶೇರಿಂಗ್ ಅನ್ನೋವಂಥದ್ದು ಹೈಕಮಾಂಡ್ ಒಳಗಾಗಿರುವಂಥ ಮಾತುಕತೆ ಸತ್ಯನೇ. ಆದರೆ ಅದರಲ್ಲೇನಾದರೂ ಬದಲಾವಣೆನ ಹೈಕಮಾಂಡೇ ಮಾಡ್ಬೋದು. ಯಾಕಂದರೆ ಈಗ ಸರ್ಕಾರ ಹೋಗ್ತಾ ಇರೋದು ನೋಡಿದರೆ 5 ವರ್ಷ ಇದೇ ರೀತಿ ಹೋದರೆ ಕಾಂಗ್ರೆಸ್ಸಿಗೆ ಮತ್ತೆ ಗೆಲ್ಲೋದಕ್ಕೆ ಸಾಧ್ಯ ಆಗುತ್ತೆ. ಮಧ್ಯದಲ್ಲಿ DK ಶಿವಕುಮಾರ್ ಅವ್ರನ್ನ CM ಮಾಡಿದರೆ ಅದು ಕಾಂಗ್ರೆಸ್ನಲ್ಲೇ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಅಥವಾ DK ಶಿವಕುಮಾರ್ ಅವರ ಆಡಳಿತ ಕೆಲವರಿಗೆ ಇಷ್ಟವಾಗದೇ ಇರ್ಬೋದು. ಆ ಕಾರಣಕ್ಕೆ ಯಾಕೆ ಈ ನಡುವೆ ಪವರ್ ಶೇರಿಂಗು ಅಂಥೇಳಿ DK ಶಿವಕುಮಾರ್ ಅವ್ರನ್ನ ಹೈಕಮಾಂಡ್ ಮನವೊಲಿಸಿ ಸಿದ್ದರಾಮಯ್ಯನವ್ರನ್ನೇ CM ಆಗಿ ಮುಂದುವರಿಸಬಹುದು ಅನ್ನುವಂಥ ಒಂದು ಭರವಸೆ ಸಿದ್ದರಾಮಯ್ಯನವ್ರಿಗೆ ಇದ್ದಾಗಿದೆ. ಆ ಭರವಸೆಯಲ್ಲೇ ಈ ರೀತಿ ಮಾತಾಡ್ತಾ ಇದ್ದಾರೆ ಅಂತ ಅನ್ನಿಸ್ತಾ ಇದೆ. ಯಾಕಂದರೆ ಇದೆಲ್ಲವನ್ನು ಅವರು ಕೌಂಟ್ರ್ ಮಾಡಲಿಕ್ಕೇ ಪ್ರತಿ ಬಾರಿ ಮಾಧ್ಯಮದವರು ನೀವೇ 5 ವರ್ಷ CM, ಪವರ್ ಶೇರಿಂಗ್ ಇದೆಯಾ ಅಂತ ಕೇಳಿದಾಗ ನಾನೇ 5 ವರ್ಷ CM ಅಂತ ಗಟ್ಟಿಯಾಗಿ ಹೇಳ್ತಾ ಇದ್ರು. ಯಾಕಂದರೆ ಒಂದು ಅವಕಾಶ ಸಿಗಲಿ ಅಂತ. ಹೌದು, ನಾನೇ. ಯಾಕೆ ಅನುಮಾನ ಬಂದಿದೆ? ನಿನ್ಗೆ ಯಾಕೆ ಅನುಮಾನ ಬಂದಿದೆ? ಯಾರು? ಅವರು ನಮ್ಮ ಹೈಕಮಾಂಡ. ನಮ್ಮ ಹೈಕಮಾಂಡ್ ಏನ್ರಿ ಅವರು? ಜೊತೆಗೆ ಅವ್ರು ಎಷ್ಟು ಸ್ಪಷ್ಟವಾಗಿ ಅಂದರೆ, ಹಿಂದೆ ಕೂಡ ನಾನು ಹೇಳಿದ್ದೀನಿ, DK ಶಿವಕುಮಾರ್ ಜೊತೆ ಅವರಿಗೆ ಶಾಸಕರ ಬಲ ಕಡಿಮೆ ಇದೆ, ಒಂದು 20 ಜನ ಅವ್ರ ಜೊತೆ ಬರ್ಬೋದು ಅಂತ ಸಿದ್ದರಾಮಯ್ಯನವರು ಹೇಳ್ತಾರೆ. ಅಂದರೆ
ಅದರ ಅರ್ಥ ಅವ್ರಿಗಿರೋದೇ ಅಷ್ಟು ಶಕ್ತಿ, ನನಗೆ ಜಾಸ್ತಿ ಶಕ್ತಿ ಇದೆ. ಸೊ ಅವರು 20 ಜನ ಕರ್ಕೊಂಡು ಹೊರಗಡೆ ಹೋದರೂ ಕೂಡ 220 ಜನ ಶಾಸಕರು ಇದ್ದೇ ಇರ್ತಾರೆ. ಸಂಪೂರ್ಣ ಬಹುಮತ ಮತ್ತು ಕಾಂಗ್ರೆಸ್ಗೆ ಇದ್ದೇ ಇರುತ್ತೆ. ಸೊ ನನಗೆ ಕೊಟ್ರೇ ಮುಂದಿನ ಅವಧಿನೂ ಕೂಡ ಅಂದರೆ 2.5 ವರ್ಷ ಮುಂದುವರೆಗೆ ಕೊಟ್ರೇ ಸರ್ಕಾರ ಸುಭದ್ರವಾಗಿರೋದು. ಡಿ ಕೆ ಶಿವಕುಮಾರ್ ಅವ್ರನ್ನೇನಾದರೂ CM ಮಾಡಿದರೆ ಇದು ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಕೊಡುತ್ತೆ ಅನ್ನುವ ಅರ್ಥವನ್ನು, ಮೆಸೇಜನ್ನು, ಸಂದೇಶವನ್ನು ತಲುಪಿಸ್ತಾ ಇದ್ದಾರೆ ಹೈಕಮಾಂಡ್ಗೆ ಸಿದ್ದರಾಮಯ್ಯನವರು ಈ ಮಾತಿನ ಮೂಲಕ ಅನ್ನಿಸ್ತಾ ಇದೆ. ಹಾಗೆ ಸಿದ್ದರಾಮಯ್ಯ ಆಪ್ತ ಬಳಗ ಕೂಡ ಪಕ್ಕದಲ್ಲಿ ನಿಂತ್ಕೊಂಡಿದ್ದಂಥ ಮಹದೇವಪ್ಪ ಅವರು ಬಿಡ್ರಿ ಅವರೇ 5 ವರ್ಷ ಅಂಥೇಳಿ ಕತ್ತನ್ನು ಜೋರಾಗಲಿಸಿ 5 ವರ್ಷ ಅವರೇ ಇರ್ತಾರೆ ಅಂತ ಹೇಳಿ ಸೈಡಿಗೆ ತಿರುಗ್ತಾರೆ ಅಂತ ಹೇಳಿದರೆ ಅಲ್ಲಿ ಗೊತ್ತಾಗೋದು ಸಿದ್ದರಾಮಯ್ಯನವ್ರ ಪರವಾಗಿ ಮಾತಾಡಲೇಬೇಕಾದಂಥ ಅನಿವಾರ್ಯತೆಯಲ್ಲಿ ಅವರ ಆಪ್ತ ಬಳಗ ಇದೆ. ಹೈಕಮಾಂಡ್ನವರು ಏನು ತೀರ್ಮಾನ ಮಾಡ್ತಾರೆ ಅದಕ್ಕಂತ ನಡ್ಕೋಬೇಕು ಎಲ್ಲರೂ ಅಲ್ವಾ. ವಾಟ್ ಎವರ್ ದ ಹೈಕಮಾಂಡ್ ಡಿಸೈಡ್ಸ್ ಯು ಹ್ಯಾವ್ ಟು ಗೋ ಬೈ ಇಟ್. ವಿಪಕ್ಷದವರ ಭವಿಷ್ಯ ನಿಜ ಆಗಲ್ಲ ಅಂತ ಐ ಹೋಪ್ ಸೋ. ಅವ್ರಿರೋ ತನಕ ಅವರೇ ಮಾಡ್ತಾರೆ. ಐ ಹೋಪ್ ಸೋ. ಆದರೆ ಸಿದ್ದರಾಮಯ್ಯನವರು ಅದನ್ನು 100ಕ್ಕೆ 100 ಕ್ಲಾರಿಟಿಯಲ್ಲಿ ಹೇಳೋ ಸ್ಥಿತಿಯಲ್ಲಿ ಇಲ್ಲ. ಯಾಕಂದರೆ ಹೈಕಮಾಂಡ್ ಮತ್ತು ಸಿದ್ದರಾಮಯ್ಯನವರು ಡಿ ಕೆ ಶಿವಕುಮಾರ್ ನಡುವೆ ಒಂದು ಒಪ್ಪಂದ ಅಂತೂ ಆಗಿದೆ. ಆ ಒಪ್ಪಂದ ಆಗಿದೆ ಅನ್ನೋದನ್ನು ಡಿ ಕೆ ಶಿವಕುಮಾರ್ ಯಾವಾಗೆಲ್ಲ ನ್ಯಾಷನಲ್ ಮೀಡಿಯಾದಲ್ಲಿ ಅವಕಾಶ ಸಿಗುತ್ತೋ ಅಲ್ಲಿ ಕೂತ್ಕೊಂಡು ಸ್ಪಷ್ಟವಾಗಿ ಹೇಳ್ತಾರೆ. ನಮ್ಮ ನಡುವೆ ಆಗಿರೋ ಒಪ್ಪಂದ, ನಾನು ಅದನ್ನು ಹೊರಗಡೆ ಎಲ್ಲೂ ಹೇಳಲ್ಲ. ಯಾಕೆಂದರೆ ನಾನು ಪಕ್ಷ ನಿಷ್ಠೆ ಇರುವಂಥ ಒಬ್ಬ ಕಾರ್ಯಕರ್ತ. ಕಾಂಗ್ರೆಸ್ ಪಕ್ಷಕ್ಕೆ, ಗಾಂಧಿ ಕುಟುಂಬಕ್ಕೆ ನಿಷ್ಠನಾಗಿರೋನು. ಪಕ್ಷ ನನಗೆ ಅವಕಾಶ ಕೊಡುತ್ತೆ, ಕೊಟ್ಟಾಗ ನಾನು CM ಆಗ್ತೀನಿ ಅಂತ ಸ್ಪಷ್ಟವಾಗಿ ಹೇಳ್ತಾ ಇದ್ದಾರೆ. ಅದರಿಂದಾಗಿಯೇ ಈಗ ಬರ್ತಾ ಇರೋಂಥ ಕ್ಲಾರಿಟಿ ಅಂದರೆ ಖಂಡಿತ ಪವರ್ ಶೇರಿಂಗ್ ಇದೆ. ಆದರೆ ಅದನ್ನು ಮಾಡೋದಕ್ಕೆ ಏನು 2020 ಸರ್ಕಾರ 2006ರಲ್ಲಿ ಬಂದಿತ್ತಲ್ಲ, HD ಕುಮಾರಸ್ವಾಮಿ ಯಡಿಯೂರಪ್ಪನವರು 20 ತಿಂಗಳಾದಮೇಲೆ ಅಧಿಕಾರ ಹಸ್ತಾಂತರಕ್ಕೆ HD ಕುಮಾರಸ್ವಾಮಿ ಒಪ್ಪಲಿಲ್ಲ. ಆಗ ಸರ್ಕಾರ ಮತ್ತೆ ಬಿದ್ದೋಯ್ತು, ಮೈತ್ರಿ ಸರ್ಕಾರ. ಅದೇ ರೀತಿಯಲ್ಲಿ ಈಗ ಪವರ್ ಶೇರಿಂಗ್ ಇದೆಯಲ್ಲ 2.5 ವರ್ಷ, ಇಲ್ಲಿ ಸಿದ್ದರಾಮಯ್ಯನವರು ಒಪ್ಪದೇ ಇದ್ದರೆ ಅವರ ಬಳಗ ರೆಬೆಲ್ ಆಗ್ಬೋದು, ಅಥವಾ ಡಿ ಕೆ ಶಿವಕುಮಾರ್ ಏನಾದರೂ ಒಪ್ಪದೇ ಇದ್ದರೆ ಅವರ ಬಳಗ ರೆಬೆಲ್ ಆಗ್ಬೋದು. ಆ ಒಂದು ಸನ್ನಿವೇಶ ಸೃಷ್ಟಿಯಾಗುತ್ತಾ, ಅಥವಾ ಹೈಕಮಾಂಡ್ ಆ ಸೃಷ್ಟಿಯಾಗೋ ಮೊದಲೇ ಇಬ್ಬರನ್ನು ಕರೆದು ಇಬ್ಬರ ನಡುವೆ ಏನು ಮತ್ತೊಂದು ಒಪ್ಪಂದ ಮಾಡಿಸಿ ಇಬ್ಬರನ್ನು ಸಮಾಧಾನ ಪಡಿಸುವಂಥ ಕೆಲಸ ಮಾಡ್ಬೋದಾ? ಈ ಕುತೂಹಲ ಅಷ್ಟೇ ಉಳಿದಿದೆ. ಯಾಕಂದರೆ ಇಲ್ಲಿವರೆಗೂ ಸಿದ್ದರಾಮಯ್ಯನವ್ರು ಎಷ್ಟು ಪ್ರಬಲವಾಗಿ 5 ವರ್ಷ ನಾನೇ ರೀ ಅಂತ ಮಂಡಿಸ್ತಾ ಇದ್ರೋ ಅದನ್ನು ಗಟ್ಟಿ ಧ್ವನಿಯಲ್ಲಿ ಮಂಡಿಸೋದು ಕಾಣಿಸ್ತಾ ಇಲ್ಲ. ನನಗಿಷ್ಟು ಸಿಕ್ಕಿದೆ 2.5 ವರ್ಷ, ನಾನು ಆರಾಮಾಗಿದ್ದೀನಿ, ನಾನು ಏನು ಪುಷ್ಪಾರ್ಚನೆಯನ್ನು ಈ ಬಾರಿ ಮಾಡಿದ್ದೀನಿ, ಮುಂದಿನ ಸಾರಿ ಹೋಪ್ಸೋ ನೋಡೋಣ, ಕಾದು ನೋಡೋಣ ಅನ್ನೋ ರೀತಿಯಲ್ಲಿ ತೇಲಿಸಿ ಮಾತಾಡ್ತಾ ಇದ್ದಾರೆ. ಅಂದರೆ ಖಂಡಿತ ನವಂಬರ್ ತಿಂಗಳಲ್ಲಿ ಒಂದು ಪವರ್ ಶೇರಿಂಗ್ನ ಝಲಕ್ಕಂತೂ ಸಿಗುತ್ತೆ. ಡಿ ಕೆ ಶಿವಕುಮಾರ್ ಎಷ್ಟರ ಮಟ್ಟಿಗೆ ಪಟ್ಟು ಹಿಡಿತಾರೆ, ಹೈಕಮಾಂಡ್ ಅದನ್ನು ಎಷ್ಟರ ಮಟ್ಟಿಗೆ ಒಪ್ಪುತ್ತೆ. ಹೈಕಮಾಂಡ್ ಏನಾದರೂ ED IT ತನಿಖೆ, ನಿಮ್ಮ ಅಕ್ರಮ ಆಸ್ತಿ, ನೀವು ಗಳಿಸಿರುವಂಥ ಆಸ್ತಿಯಿಂದಾನೇ ನಿಮಗೆ BJP ಏನಾದರೂ ನೀವು CM ಆದರೆ ನಿಮ್ಮನ್ನು ಅಲ್ಲಿಂದನೇ ಜೈಲಿಗೆ ಕಳಿಸುವಂಥ ಕೆಲಸ ಮಾಡ್ಬೋದು. ಆ ಕಾರಣಕ್ಕೆ ನಿಮ್ಮನ್ನು CM ಮಾಡಿದರೆ ನಿಮಗೆ ತೊಂದರೆ ಆಗುತ್ತೆ, ಜೊತೆಗೆ ಕಾಂಗ್ರೆಸ್ಗೂ ತೊಂದರೆ ಆಗುತ್ತೆ. ಅದಕ್ಕಾಗಿ ನಾವು ಒಪ್ತಾ ಇಲ್ಲ, ಅದಕ್ಕಾಗಿ ನಾವು ಯೋಚನೆ ಮಾಡ್ತಾ ಇದ್ದೀವಿ. ನೀವು ಕೂಡ ಪಕ್ಷವನ್ನು ಗೆಲ್ಲಿಸಿ ಅಧಿಕಾರಕ್ಕೆ ತರುವಲ್ಲಿ ದೊಡ್ಡ ಶಕ್ತಿ ತುಂಬಿದ್ದೀರಿ, ನಿಮ್ಮ ಅಧ್ಯಕ್ಷತೆಯಲ್ಲೇ ಗೆದ್ದಿದೆ. ಆದರೆ CM ಸ್ಥಾನವನ್ನು ಕೊಟ್ಟರೆ ಏನಾದರೂ ಈ ರೀತಿಯ ತೊಂದರೆ ಆಗಬಹುದಾ ಅಂತ ಯೋಚಿಸ್ತಾ ಇದ್ದೀವಿ ಅಂತ ಏನಾದರೂ ಹೇಳೋದಕ್ಕೆ ಹೊರಟ್ರೆ ಅದಕ್ಕೆ ಡಿ ಕೆ ಶಿವಕುಮಾರ್ ಅವರ ನಡೆ ಏನಾಗಿರುತ್ತೆ? ಅಥವಾ ಸಿದ್ದರಾಮಯ್ಯನವರೇನಾದರೂ ಡಿ ಕೆ ಶಿವಕುಮಾರ್ CM ಆದರೆ ಈ ರಾಜ್ಯದ ಅಲ್ಪಸಂಖ್ಯಾತ, ಹಿಂದುಳಿದ ಹಾಗೆ ದಲಿತ ಮತಗಳು ಕಾಂಗ್ರೆಸ್ನಿಂದ ಹೊರಟು ಹೋಗ್ತವೆ, ಒಕ್ಕಲಿಗ ಮತಗಳಷ್ಟೇ ಸಿಗೋದು, ಆ ಕಾರಣಕ್ಕೆ ಕಾಂಗ್ರೆಸ್ಗೆ ದೊಡ್ಡ ಹೊಡೆತ ಸಿಗುತ್ತೆ, ಬರುವ ಚುನಾವಣೆಯಲ್ಲಿ ಕಾಂಗ್ರೆಸ್ ಮತ್ತೆ ಸಂಪೂರ್ಣ ನೆಲಕಚ್ಚುತ್ತೆ, ಹಾಗಾಗಿ ಡಿ ಕೆ ಶಿವಕುಮಾರ್ CM ಮಾಡಬೇಡಿ ಅಂತ ಏನಾದರೂ ಏನು ರಾಜಕೀಯ ರಣತಂತ್ರಗಾರಿಕೆಯನ್ನು ಹೇಳೋದೇನಾದರೂ ಪ್ಲ್ಯಾನ್ ಮಾಡಿದರೆ ಅದಕ್ಕೇನು ಹೇಳುತ್ತೆ ಹೈಕಮಾಂಡ್? ಇವೆಲ್ಲ ಕುತೂಹಲಗಳಾಗಿ ಉಳ್ಕೊಂಡಿದ್ದಾವೆ. ಈಗ ಇದಕ್ಕೆ ಒಂದು ನಿಧಾನಕ್ಕೆ ಕಿಡಿ ಅಂತೂ ಹೊತ್ಕೊಳ್ತಾ ಇದೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಆಪ್ತ ಬಳಗ ಕೂಡ CM ಬದಲಾವಣೆ ಅಂತ ಮಾತಾಡ್ತಾ ಇದ್ದರೆ, ಜಮೀರು, ಮಹದೇವಪ್ಪ ಥರದ ಏನು ಸಿದ್ದರಾಮಯ್ಯ ರೈಟ್ ಲೆಫ್ಟ್ ಇರೋವಂಥವ್ರು 5 ವರ್ಷ ಇವರೇ CM ಅಂತ ಇದ್ದಾರೆ. ರಾಜಕೀಯ ಗುರುಗಳು ಡಿ ಕೆ ಶಿವಕುಮಾರ್ ಸಾಹೇಬರು ಒಂದು ದಿನ ಅಲ್ಲ ಒಂದು ದಿನ ಅವರು ಮುಖ್ಯಮಂತ್ರಿ ಆಗಬೇಕು ಅನ್ನೋದು ನಾವೆಲ್ಲ ಅಪೇಕ್ಷೆ ಪಡ್ತೇವೆ, ಆಗ್ತಾರೆ ಅನ್ನೋದನ್ನು ನಾನು ಅನ್ಕೋತೇನೆ. ಸೊ ಹಾಗಾಗಿ ಅದು ಹೈಕಮಾಂಡ್ ನಿರ್ಧಾರದಲ್ಲಿ ಎಲ್ಲ ಕಾಂಗ್ರೆಸ್ಸಿನ ಕಾರ್ಯಕರ್ತರುಗಳು, ಕ್ಯಾಡರ್ಸ್ಗಳು, ಕರ್ನಾಟಕದ ಮತದಾರರ ಬಂಧುಗಳು ಅಪೇಕ್ಷೆ ಪಡೋಂಥದ್ದು ಸಹಜ. ಮುಂದಿನ ದಿನ ಆಗಲಿ ಅಂತ ನಾವೆಲ್ಲ ಬಯಸ್ತೇವೆ. 100% ಏನೇನು ನೋಡಿ, ಕೃಷಿ ಇದ್ದಂಗೆ ರಾಜಕೀಯ.
ನೀವೆಷ್ಟು ಶ್ರಮ ಹಾಕಿ ಜನರ ಮಧ್ಯೆ ಹೋಗಿ ಅವ್ರ ಜೊತೆ ಸಹಕಾರ ಕೊಟ್ಟು ಅವರ ಸಮಸ್ಯೆಗಳನ್ನು ಬಗೆಹರಿಸೋಂಥ ಪ್ರಯತ್ನ ಮಾಡ್ತೀರಿ, ಅಷ್ಟೇ ರಿವಾರ್ಡ್ಸ್ ಬರುತ್ತೆ. ಅದನ್ನು ನಂಬ್ಕೊಂಡಿದ್ದೀವಿ. ಹಾರ್ಡ್ಶಿಪ್ ಮೇಲೆ ನಮಗೆ ರಿವಾರ್ಡ್ಸ್ ಅದನ್ನು ಡಿ ಕೆ ಶಿವಕುಮಾರ್ ಸಾಹೇಬ್ರು ನಂಬ್ಕೊಂಡು, ಬೆಳಗ್ಗೆ 8 ಗಂಟೆ ಅಂದರೆ ರಾತ್ರಿ 3 ಗಂಟೆ ತನಕ ಕೆಲಸ ಮಾಡೋಂಥ ಯಾರು ನಾಯಕರು ಇದ್ದರೆ ಹೇಳಿ ನನಗೆ. ಸೊ ಹಾಗಾಗಿ ಅವರಿಗೆ 100% ಭಗವಂತನ ಆರೈಕೆ ಇದೆ, ಹೈಕಮಾಂಡರ್ ಆಶೀರ್ವಾದ ಇದೆ, ಜನರ ಪ್ರೀತಿ ವಿಶ್ವಾಸ ಇದೆ, ಆಗ್ತಾರೆ ಅಂತ ನಾನು ಭಾವಿಸ್ತೇನೆ. ಸಿದ್ದರಾಮಯ್ಯನವರು ಒಂಥರ ಹೋಪ್ಸು ಅಂತ ಹೇಳ್ತಿದ್ದಾರೆ, ಒಂದು ಸ್ವಲ್ಪ ತೇಲ್ಸಿ ಮಾತಾಡ್ತಾ ಇದ್ದಾರೆ. ನೋಡೋಣ, ಎಲ್ಲ ಹಂಗೆ ಹೇಳಿದ್ರು ಹಿಂಗೆ ಹೇಳಿದ್ರು, ಸಿ ಎಮ್ ಆಗಿ 2ನೇ ಬಾರಿನೂ ಆಯ್ಕೆ ಇದೆ, ಇರ್ಬೋದೇನೋ, ಮುಂದಿನ 5 ವರ್ಷ ನಾನೇ ಮುಂದುವರಿತೀನಿ, ಕಂಪ್ಲೀಟ್ ಟರ್ಮ್ ನಾನೇ ಇರ್ತೀನೇನೋ ಅಂತ ನಗಾಡ್ಕೊಂಡು ತೇಲ್ಸಿ ಹೇಳ್ತಾ ಇದ್ದಾರೆ. ಸೊ ಹೈಕಮಾಂಡ್ ಹೇಳ್ದಂಗೆ ನಾವೆಲ್ಲ ಕೇಳೋದು ಅಂತ ಬೇರೆ ಹೇಳ್ತಾ ಇದ್ದಾರೆ. ಹೈಕಮಾಂಡ್ ಏನು ಮಾಡುತ್ತೆ, ಡಿ ಕೆಗೆ ಸಿ ಎಮ್ ಸ್ಥಾನ ಕೊಡುತ್ತೋ ಇಲ್ಲ ಸಿದ್ದರಾಮಯ್ಯನವರನ್ನೇ ಮುಂದುವರಿಸುತ್ತೋ, ಇದು ಸದ್ಯಕ್ಕೆ. ಯಾಕಂದರೆ ಡಿ ಕೆ ಶಿವಕುಮಾರ್ ಎಲ್ಲೂ ಕೂಡ ಹೋಪನ್ನು ಕಳ್ಕೊಂಡಿಲ್ಲ. ಸಿದ್ದರಾಮಯ್ಯನವರು ಹೋಪ್ಸು ಅಂತ ಹೇಳ್ತಿದ್ದಾರೆ, ಇಬ್ಬರಿಗೂ ಹೋಪ್ಸ್ ಇದೆ. ಆದರೆ ಯಾರಿಗೆ ಸರಿಯಾದಂಥ ಸಮಯದಲ್ಲಿ ಅವಕಾಶ ಸಿಗುತ್ತೆ ಅಂದ್ಕೊಂಡಾಗೆ ನವಂಬರಲ್ಲಿ ಬದಲಾವಣೆ ಆಗುತ್ತಾ, ಇದಕ್ಕೆ ಈಗ ಹೀಟಪ್ ಆಗ್ತಾ ಇದೆ. ಈಗ ಕಿಡಿ ಬೆಂಕಿ ಆಗೋದಕ್ಕೆ ಶುರುವಾಗಿದೆ. ಸರ್ಕಾರದಲ್ಲಿ ಬದಲಾವಣೆಗೆ ಏನು ಮುಹೂರ್ತ ಘಟ್ಟ ಸನ್ನಿಹಿತವಾಗಿದೆಯಾ ಅನ್ನೋ ಪ್ರಶ್ನೆಗಳು ದಿನೇ ದಿನೇ ಮೂಡ್ತಾ ಇದ್ದಾವೆ.